ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ವೆಂಕಟನಾಥರ ವಿವಾಹ. ಗುರು ರಾಜಾಚಾರ್ಯರು ವೆಂಕಟನಾಥರು ವಿದ್ಯಾಭ್ಯಾಸ ಮುಗಿಸಿ ಪ್ರೌಢನಾದದ್ದನ್ನು ನೋಡಿ ಸಮಾನವಾದ ಉನ್ನತ ಕುಲದ ಸರಸ್ವತಿ ಎಂಬ ಕನ್ಯೆಯೊಡನೆ ವಿವಾಹ ಮಾಡಿ ಹೀಗೆ ದಿನಗಳು ಕಳೆಯುತ್ತಿರಲು ವೆಂಕಟನಾಥರು ಬ್ರಹ್ಮಚರ್ಯಾಶ್ರಮದ ನಿಯಮಗಳನ್ನು ಪಾಲಿಸಿ ವೇದಶಾಸ್ತ್ರಗಳ ಅಧ್ಯಯನವನ್ನು ಮುಗಿಸಿ ಋಷಿ ಋಣವನ್ನು ತೀರಿಸಿದ್ದರು. ಯಜ್ಞಾದಿಗಳನ್ನು ಮಾಡಿ ದೇವ ಋಣವನ್ನು, ಸಂತಾನವನ್ನು ಪಡೆದು ಪಿತೃಋಣವನ್ನು ತೀರಿಸಬೇಕಾಗಿತ್ತು. ಇದನ್ನು ತಿಳಿದಿದ್ದ ಅಣ್ಣನಾದ ಗುರುರಾಜಾಚಾರ್ಯರು ಯುವಕನಾದ ತಮ್ಮನಿಗೆ ಸಮಾನವಾದ ಉನ್ನತ ಕುಲದ ಕನ್ಯೆಯನ್ನು ತಂದುಕೊಂಡು ವಿವಾಹ ಮಾಡಿ ದೇವ ಪಿತೃಋಣಗಳನ್ನು ತೀರಿಸಲು ಅನುಕೂಲ ಮಾಡಬೇಕೆಂದು ಇಚ್ಛಿಸಿದರು. ಆಗ ಸಮೀಪದ ಅಗ್ರಹಾರದಲ್ಲಿರುವ ಕಾರ್ಯಕುಶಲಳಾದ, ಯೋಗ್ಯವಾದ, ಮಾತನಾಡುವ ವಿನಯ, ಸ್ನೇಹಶೀಲತೆ, ಪತಿಯೇ ದೇವರೆಂಬ ಭಾವನೆ ಇತ್ಯಾದಿ ಸದ್ಗುಣಗಳಿಗೆ ಆಶ್ರಯ ಸ್ಥಾನದಂತಿರುವ ಸುಂದರಳಾದ ಸರಸ್ವತಿ ಎಂಬ ಕನ್ಯೆಯ ಮನೆಗೆ ಬಂದರು. ಇದಕ್ಕೆ ಪೂರ್ವಭಾವಿಯಾಗಿ ವೆಂಕಟನಾಥರು ಮಹಾನಾಮ್ನಿ ಸಂಸ್ಕಾರ, ಮಹಾವ್ರತ ಸಂಸ್ಕಾರ, ಉಪನಿಷದ್ ವ್ರತ ಸಂಸ್ಕಾರ, ಕೇಶಾಂತ ಸಂಸ್ಕಾರ ಮತ್ತು ಗೋದಾನವೆಂಬ ಸಂಸ್ಕಾರಗಳಾದ ಸಮಾವರ್ತನಗಳನ್ನು ಮುಗಿಸಿ ವಿವಾಹವಾಗಲು ಗುರುಗಳ ಅಪ್ಪಣೆಯನ್ನು ಸ್ವೀಕರಿಸಿದರು. ನಂತರ ಬಂಧುಗಳು ಹಾಗೂ ಅಣ್ಣ ಅತ್ತಿಗೆಯರೊಂದಿಗೆ ವಧುಗೃಹಕ್ಕೆ ಬಂದ ವೆಂಕಟನಾಥರು ಅಲಂಕೃತವಾದ ವಿವಾಹ ವೇದಿಕೆಯಲ್ಲಿ ಪುರೋಹಿತರು ಮಂತ್ರ ಹೇಳುತ್ತಿರಲು ಕನ್ಯೆ ಸರಸ್ವತಿಯ ಪಾಣಿಗ್ರಹಣ ಮಾಡಿದರು. ಹೀಗೆ ಸುಖದಿಂದ ಅಣ್ಣ ಅತ್ತಿಗೆಯರೊಂದಿಗೆ ವೆಂಕಟನಾಥ ದಂಪತಿಗಳು ಕೆಲವು ಕಾಲ ಕಳೆದರು. ಆದರೆ ಅಣ್ಣನಲ್ಲೇ ಇದ್ದು ಆತನಿಗೆ ತಾವು ಭಾರವಾಗಲು ಇಚ್ಛಿಸದೆ ವೆಂಕಟನಾಥರು ಗುರುಗಳ ದರ್ಶನ ಮಾಡಿ ಬರುವ ನೆಪ ಮಾಡಿ ಅಣ್ಣನಿಂದ ದೂರವಿರಲು ಆಪೇಕ್ಷಿಸಿದರು. ಆಗ ಕೆಲಕಾಲ ಆಯಾಚಿತ ವೃತ್ತಿಯಿಂದಲೇ ವೆಂಕಟನಾಥ ದಂಪತಿಗಳು ಕಳೆಯುತ್ತಿದ್ದರು. ದೇವಾಂಶ ಸಂಭೂತರಾದ ಸುಂದರ ದಂಪತಿಗಳ ದಾಂಪತ್ಯ ಜೀವನವು ಎಂತಹವರಿಗೂ ಆದರ್ಶಪ್ರಾಯವಾಗಿತ್ತು. ವಿಧಿವಿಹಿತಂ ಸರ್ವಮನುತಿಷ್ಠಂತಿ ದೇವಾಃ ಎಂಬ ಸ್ಮೃತಿಯಂತೆ ದೇವಾಂಶ ಸಂಭೂತರು ಭೂಮಿಯಲ್ಲಿ ಹುಟ್ಟಿದಾಗ ವರ್ಣಾಶ್ರಮ ಧರ್ಮಗಳನ್ನು ಚಾಚೂ ತಪ್ಪದೆ ಆಚರಿಸುವಂತೆ ಅದರಂತೆ ಅವರು ನಿತ್ಯ ಕರ್ಮಗಳಾದ ಬ್ರಹ್ಮಯಜ್ಞಾದಿ ಪಂಚಮಹಾಯಜ್ಞಗಳನ್ನು ಅನುಷ್ಠಾನ ಮಾಡುತ್ತಾ ದೇವಋಣವನ್ನು ತೀರಿಸುತ್ತಿದ್ದರು. ಇದಕ್ಕೆ ಪತ್ನಿಯಾದ ಸರಸ್ವತೀ ದೇವಿಯವರು ಸದಾ ಊರುಗೋಲಾಗಿ ಸಹಕರಿಸುತ್ತಿದ್ದರು. ಆ ಸಮಯದಲ್ಲಿ ಶ್ರೀಹರಿಯ ಅನುಗ್ರಹದಿಂದ ಶ್ರೀ ವೆಂಕಟನಾಥರಿಗೆ ಸರಸ್ವತಿಯಲ್ಲಿ ಪುತ್ರಪ್ರಾಪ್ತಿಯಾಯಿತು. ಶಿಶುವಿಗೆ ಲಕ್ಷ್ಮೀನಾರಾಯಣನೆಂದು ನಾಮಕರಣ ಮಾಡಿದರು. ಹೀಗೆ ಸಂತಾನ ಪ್ರಾಪ್ತಿಯಿಂದ ಪಿತೃಋಣದಿಂದ ಕೂಡ ಮುಕ್ತರಾದರು. ಮಂತ್ರಸಿದ್ಧರು. ಶ್ರೀ ವೆಂಕಟನಾಥರು ವರುಣ ಸೂಕ್ತದಿಂದ ಗಂಧ ತೆಗೆದುಕೊಟ್ಟು ಉರಿ ಎನ್ನುತ್ತಿದ್ದ ಬ್ರಾಹ್ಮಣರಿಗೆ ತಂಪು ಮಾಡಿದರು. ಗುರುಗಳಾದ ಶ್ರೀ ಸುಧೀಂದ್ರರ ಅಪ್ಪಣೆಯಂತೆ ಕಾವೇರಿ ಪಟ್ಟಣದಲ್ಲಿ ವಿದ್ಯಾಪೀಠವನ್ನು ನಡೆಸುವ ಸಲುವಾಗಿ ಶ್ರೀ ವೆಂಕಟನಾಥರು ಭಾರ್ಯೆಯೊಡನೆ ಪ್ರಯಾಣ ಬೆಳೆಸಿದರು. ಸೂರ್ಯೋದಯವಾಗಿ ಒಂದು ಗ್ರಾಮಕ್ಕೆ ತಲುಪಿದರು. ಅಲ್ಲಿರುವ ದೇವರ ಗುಡಿಯ ಹತ್ತಿರದ ಸರೋವರದಲ್ಲಿ ಕೈಕಾಲು ತೊಳೆದು ವಿಶ್ರಮಿಸುತ್ತಿದ್ದರು. ಆಗ ಆ ಊರಿನ ಜಮೀನುದಾರರು ಅವರ ತೇಜಸ್ಸಿನಿಂದ ಪ್ರಭಾವಿತನಾಗಿ, ಸ್ವಾಮಿ, ನಾನು ಈ ಊರಿನ ಜಮೀನುದಾರ ಭೀಮರಾಯ. ನಮ್ಮ ಮನೆಯಲ್ಲಿ ಸೇತು ಸಮಾರಾಧನೆ ಇದೆ. ನಾನು ಮಾಧ್ವನೇ, ದಯಮಾಡಿ ನನ್ನ ಆತಿಥ್ಯ ಸ್ವೀಕರಿಸಿ ಪ್ರಯಾಣ ಬೆಳೆಸಿರಿ ಎಂದು ಕೋರಿದನು. ಆತನ ಸೌಜನ್ಯತೆಗೆ ಮನಸೋತ ಆಚಾರ್ಯರು ಹಾಗೆ ಆಗಲೆಂದು ಒಪ್ಪಿದರು. ಸರೋವರದಲ್ಲಿ ಮಿಂದು ಅವರೊಡನೆ ಅವರ ಮನೆಗೆ ಹೋಗಿ ಆಹ್ನಿಕ ದೇವ ಪೂಜಾದಿಗಳನ್ನು ಮುಗಿಸಿ
ಪಾರಾಯಣ ಮಾಡುತ್ತಾ ಕುಳಿತರು. ಸ್ವಲ್ಪ ಸಮಯವಾಗಿರಬಹುದು. ದಷ್ಟಪುಷ್ಟನಾದ ಯುವಕನೊಬ್ಬ ಇವರ ಬಳಿ ಬಂದು, ಏನು ಸ್ವಾಮಿ, ಊಟಕ್ಕೆ ಬಂದಿದ್ದೀರೋ? ಇಲ್ಲಿ 100 ಜನರು ಬರುತ್ತಿದ್ದಾರೆ. ಅವರಿಗೆಲ್ಲ ಗಂಧ ಬೇಕಾಗಿದೆ, ತೆಗೆದುಕೊಡಿರಿ ಎಂದು ಹೇಳುತ್ತಾ ಸಾಣೆಕಲ್ಲು ಗಂಧ ಚೆಕ್ಕೆಯನ್ನು ಮುಂದಿಟ್ಟು ದರ್ಪದಿಂದ ಹೋದನು. ಇದರಿಂದ ಮನಸ್ಸಿಗೆ ನೋವಾದರೂ ಆಚಾರ್ಯರು ಬ್ರಾಹ್ಮಣರ ಸೇವೆ ಪರಮಾತ್ಮನ ಪ್ರೀತಿಯಾಗುವುದೆಂದು ಭಾವಿಸಿದರು. ಯಥಾವಿಧಿಯಾಗಿ ಗಂಧವನ್ನು ತೆಗೆದರು. ಆ ಗಂಧವನ್ನು ಬಂದ ಬ್ರಾಹ್ಮಣರು ಮೈಗೆ ಲೇಪಿಸುತ್ತಿದ್ದಂತೆ ಮಯೂರಿ ಉಂಟಾಗುತ್ತಿರಲು ಮನೆಯ ಯಜಮಾನನು ಪುರೋಹಿತರ ಮಗನ ತಪ್ಪನ್ನು ಅರಿತು ಶ್ರೀ ವೆಂಕಟನಾಥರಿಗೆ ಶರಣಾದನು. ಆಚಾರ್ಯರು ತಾವು ಗಂಧ ತೆಗೆಯುವಾಗ ವಾಡಿಕೆಯಂತೆ ವೇದ ಪಾರಾಯಣ ಮಾಡುತ್ತಿದ್ದು, ಆಗ ಅಕಸ್ಮಾತಾಗಿ ಅಗ್ನಿಸೂಕ್ತವೇ ಉಚ್ಚರಿಸಿದುದು ನೆನಪಾಯಿತು. ಇಷ್ಟು ಬ್ರಾಹ್ಮಣರಿಗೆ ತೊಂದರೆಯಾಯಿತಲ್ಲ ಎಂದು ಹಳಹಳಿಸುತ್ತಾ ವರುಣದೇವನನ್ನು ಧ್ಯಾನಿಸುತ್ತಾ ವರುಣ ಸೂಕ್ತದಿಂದ ಅಭಿಮಂತ್ರಿಸಿದ ಕೂಡಲೇ ಬ್ರಾಹ್ಮಣರಿಗೆಲ್ಲ ತಂಪಾಯಿತು. ಇಂತಹ ಮಂತ್ರಸಿದ್ಧರಿಗೆ ಅಪಚಾರವಾಯಿತಲ್ಲ ಎಂದು ಭೀಮರಾಯರು ತಪ್ಪನ್ನು ಮನ್ನಿಸಿರಿ ಎಂದು ಸಾಷ್ಟಾಂಗವೆರಗಿ ಶರಣಾದರು ಮತ್ತು ಆಚಾರ್ಯರಿಗೆ ಶಾಲು ಹೊದಿಸಿ ಕೈತುಂಬ ಸಂಭಾವನೆಯನ್ನು ಕೊಟ್ಟು ಗೌರವಿಸಿದರು. ಪುರೋಹಿತರು ಕೂಡ ತಮ್ಮ ಉಡಾಳ ಮಗನಿಂದಾದ ತಪ್ಪನ್ನು ಮನ್ನಿಸಿರೆಂದು ಅವನಿಂದ ಆಚಾರ್ಯರ ಪಾದ ಹಿಡಿಸಿದರು. ಶ್ರೀ ವೆಂಕಟನಾಥರು ಎಲ್ಲ ಶ್ರೀಹರಿಯ ಇಚ್ಛೆಯೆಂದು ಕೊಟ್ಟ ಸಂಭಾವನೆಯನ್ನೆಲ್ಲ ಅಲ್ಲಿ ಬಂದಿದ್ದ ಬ್ರಾಹ್ಮಣರಿಗೆ ದಾನ ಮಾಡಿ ಮುಂದಿನ ಪ್ರಯಾಣ ಬೆಳೆಸಿದರು. ನನ್ನ ಮುಂದಿನ ವಿಡಿಯೋದಲ್ಲಿ ಬಡತನದ ಅನುಭವ ಮತ್ತು ಮಹಾಭಾಷ್ಯಾಚಾರ್ಯ ಎಂಬ ಬಿರುದು ಈ ಒಂದು ಕಥೆಯನ್ನು ಕೇಳೋಣ.